ಹಾಕಿದ್ರು ಗಾಡಿ. ಇದು ಟ್ಯಾಕ್ಟ್ರ್ ಏನಿದ್ರಿ ನಾವು ಏನ್ ಮಾಡ್ತು ಒಂದು ಗಾಡಿ ಬಂದಿಲ್ಲ ಸ್ಟೇರಿಂಗ್ ಆಗಲಿ ಗೇರಲ್ಲಿ ಕಾರಡಿಟ ಕೊಡಂಗಿತ್ತು ಚಲೋ ಇತ್ತು ಮಳೆದಾಗ ಚಲೋ ಎಲ್ಲ ರೈತರು ಬಂದಾರ್ರಿ ಸ್ವಾಭಾವಿಕ ಬಂದಾರ ಎಲ್ಲ ರೈತರು. ಯಾವಲ್ಲೂ ಹಗಲಿರುಳು ರೈತರಿಗೋಸ್ಕರವಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರುವಂಥ ಏಕೈಕ ವ್ಯಕ್ತಿ ನಮ್ಮ ರಾಜಶೇಖರ್ ಸರ್ ಅವರು. ಯಾಕಂದರೆ ಟ್ಯಾಕ್ಟ್ರನ್ನ ಮಾರಾಟ ಮಾಡೋದು ಅಷ್ಟೇ ಅಲ್ಲದೆ ಅದನ್ನು ಉತ್ತಮ ಸರ್ವಿಸ್ ಕೊಡುವುದರಲ್ಲಿ ಒಂದು ಯಾವುದೇ ರೀತಿಯ ಸ್ವಲ್ಪ ಎಡತೊಡಗು ಆಗದೇ ಇರುವಾಗಿ ಅದನ್ನು ಮುಂಜಾಗ್ರತೆಯಾಗಿ ಮುಂದೆ ನಿಂತ್ಕೊಂಡು ಎಲ್ಲ ರೀತಿಯ ಕಾರ್ಯಕ್ರಮದಲ್ಲಿ ಯಶಸ್ವಿಯನ್ನು ಮಾಡ್ಕೊಂಡು ಇಲ್ಲಿವರೆಗೂ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಹಲವು ಒಂದು ವಿಚಿತ್ರ ಅಂದರೆ ಏನು ಹೇಳ್ಬೋದು, ಒಂದು ಅದ್ಭುತವಾದ ಘಟನೆಯನ್ನು ಏನಾದರೂ ಸಾಕ್ಷಿಯಾಗಿದ್ದಾರೆ ಅಂದರೆ ಅವರು ನಮ್ಮ ರಾಜಶೇಖರ್ ಸರ್ ಅವರು. ಯಾಕಂದರೆ ಜುಲೈಯಲ್ಲಿ 101 ಟ್ರ್ಯಾಕ್ಟರ್ ಕೊಟ್ಟ ಒಂದೇ ದಿನದಲ್ಲಿ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಇಡೀ ನಮ್ಮ ಕರ್ನಾಟಕದಲ್ಲೇ ಒಂದು ಯಶಸ್ವಿ ಕಾರ್ಯಕ್ರಮವಾಗಿ ನಡೆಸಿಕೊಂಡಂಥವರು ನಮ್ಮ ಮಾಲಕರವರು. ಯಾಕಂದರೆ ಒಂದು ಯಾವುದಾದ್ರೂ ಒಂದು ಕಾರ್ಯಕ್ರಮ ಅವ್ರು ಮಾಡಲಿಕ್ಕೆ ನಿರ್ಧಾರ ಮಾಡಿದ್ರಂದರೆ ಅವರ ಒಂದು ಕ್ಷಣ ಒಂದು ನಿಮಿಷ ಕೂಡ ವ್ಯರ್ಥ ಮಾಡದೆ ಆ ಕಾರ್ಯಕ್ರಮ ಜೊತೆಗೆ ಬೆನ್ನತ್ತಿಕೊಂಡು ಎಲ್ಲ ನಮ್ಮ ಸಿಬ್ಬಂದಿಯವರಿಗೆ ಸಹಾಯ ಸಹಕಾರ ನೀಡುತ್ತಾ ಒಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಹಾದಿ ಕಡೆ ಒಯ್ಯೋ ನಿಟ್ಟಿನಲ್ಲಿ ಅವರು ಬಹಳ ಗುರುತಿಸ್ಕೊಂಡಿದ್ದಾರೆ. ಈವನ್ ಬೆಳಗಾಂ ಜಿಲ್ಲೆಯಲ್ಲೂ ಗುರುತಿಸ್ಕೊಂಡಿದ್ದಾರೆ. ಸೊ ಇದು ಜಮಖಂಡಿಗೆ ಅವರು ಬ್ರಾಂಚನ್ನು ಓಪನ್ ಮಾಡೋದ್ರ ಮುಖಾಂತರ ಇಲ್ಲಿ ನಮ್ಮ ಗ್ರಾಹಕರಿಗೆ ವಿಶೇಷವಾಗಿ ಸರ್ವಿಸನ್ನು ಕೊಡಬೇಕು ಅಂತೇಳಿ ಈ ಒಂದು ಶಾಖೆಯನ್ನು ಇಲ್ಲಿ ಸೇಲ್ಸ್, ಸರ್ವಿಸ್ ಮತ್ತು ಸ್ಪೇರ್ಸ್ ಮೂರನ್ನು ಸೇರಿಸಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಉತ್ಸವಕ್ಕೆ ಹಿರೇಮಠ್ ಟ್ರ್ಯಾಕ್ಟರ್ ಫ್ಯಾಮಿಲಿ ಏನಿದೆ ಇದಕ್ಕೆ ಐಷರ್ ಕಂಪನಿ ಪರವಾಗಿ ಶುಭವನ್ನು ಕೋರ್ತೇನೆ. ಸೇಲ್ ಮಾಡಿ ಬ್ರ್ಯಾಂಡ್ ಬಗ್ಗೆ ಸ್ವಲ್ಪ ಎಲ್ಲರಿಗೂ ತಿಳಿಸ್ಬೇಕಂತ ಮಾಡ್ಕೊಂಡಿದ್ದೆ ನಾನು. ಸೊ ನಂದು ಪ್ರೆಸೆಂಟೇಷನ್ ಇದೆ, ಐಷರ್ ಟ್ರ್ಯಾಕ್ಟರ್ ಯಾವ್ಯಾವ ಪ್ರಾಡಕ್ಟ್ ಇದೆ, ಕಂಪ್ನಿ ಹೇಗೆ ನಡೀತಾ ಇದೆ, ಸೊ ಕಂಪ್ನಿದಾಗ ಯಾವ ವರ್ಷದಿಂದ ಬಂತು, ಹೆಂಗೆ ಬೆಳವಣಿಗೆ ಆಯಿತು, ಸೊ ಪ್ರೈಮರ್ ಸೀರೀಸ್ ಯಾವಾಗ ಬಂತು, ಅದರ ಲಕ್ಷಣಗಳೇನು, ಅದರ ಲಾಭಗಳೇನು ಅಂತ ತಿಳ್ಕೊಳ್ಳೋಣ. ಸೊ ಐಷರ್ ಟ್ರ್ಯಾಕ್ಟರ್ 1900 ಟ್ರ್ಯಾಕ್ಟರ್ ಕಂಪ್ನಿ ಸ್ಟಾರ್ಟ್ ಆಯಿತು. ಸೊ ಫರೀದಾಬಾದ್ನಲ್ಲಿ ಈ ಒಂದು ಟ್ರ್ಯಾಕ್ಟರ್ ಫ್ಯಾಕ್ಟ್ರಿ ಒಂದು ಸ್ಟಾರ್ಟ್ ಆಯಿತು. ಸೊ ಅದರ ನಂತರ ಐಷರ್ ಬ್ರ್ಯಾಂಡ್ ಸ್ಟಾರ್ಟ್ ಆಗಿದ್ದು ಐಷರ್ ಬ್ರ್ಯಾಂಡ್ 1960 ಒಂದು ಐಷರ್ ಬ್ರ್ಯಾಂಡ್ ಒಂದು ನೇಮಿಂಗ್ ಕೊಡೋದಾಯ್ತು. ಸೊ ಅದೇ ಟೈಪು ಮನ್ದೀಪ್ನಾಗ ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದೀವಿ. ಸೊ ಹ್ಯಾಸ್ ಎ TMTL ಬ್ರ್ಯಾಂಡ್ ಆಗಿ 2005 ಸೊ ಒಂದು ಕೊಲಾಬ್ರೇಟಿವ್ ಕಂಪ್ನಿ ಆಗಿ ಟಬೆ ಗ್ರೂಪ್ ಕೂಡ ಕೊಲಾಬ್ರೇಷನ್ ಕಂಪ್ನಿ ಆಯಿತು. ಸೊ ಅದೇ ನಮ್ಮ ಕೂಡ ಕಂಟಿನ್ಯೂಸ್ ಜರ್ನಿ ಸ್ಟಾರ್ಟ್ ಆಗ್ತಾ 2013 70,000 ಟ್ರ್ಯಾಕ್ಟರ್ ರೋಲ್ ಔಟ್ ಆಯಿತು. ಸೊ 2015 ಬಂದು ನಾವು ಇಂಪ್ಲಿಮೆಂಟ್ಸ್ನಾಗ ಟೇಕ್ ಓವರ್ ಮಾಡ್ಕೊಂಡಿವಿ. ಸೊ ಕಾಲಿಡ್ತಾ ಬಂದೀವಿ. ಸೊ ಬರ್ತಾ ಬರ್ತಾ ಲೋವರ್ ದ್ಯಾನ್ 20 HP, ಸೊ 1 lakh ಟ್ರ್ಯಾಕ್ಟರ್ ಸೋಲ್ಡ್ ಔಟ್ ಮಾಡಿದೀವಿ. ಸೊ 2018ನಲ್ಲಿ. ಸೊ ಬರ್ತಾ ಬರ್ತಾ ಅಪ್ ಟು ನೂತನ ಶಾಖೆ ಉದ್ಘಾಟನೆ ಸಮಾರಂಭ ಹಾಗೂ 51 ಟ್ರ್ಯಾಕ್ಟರ್ ಡೆಲಿವರಿಯ ಈ ಎಲ್ಲ ಕಾರ್ಯಕ್ರಮನ ಉದ್ದೇಶಿಸಿ ಹುಸೇನ್ ಸಾಬ್, ನಬಿ ಸಾಬ್ ಬಾಬಣ್ಣವರು ತಮ್ಮ 4 ಅನಿಸಿಕೆಗಳನ್ನ ಹೇಳಬೇಕಂತ ಹೇಳ್ಬೋದು.
ಹಿಂದ್ಗಡೆ ಲೋಡ್ ಕೊಡ್ತೀವಿ. ಇದು ಆಟೋಮೆಟಿಕ್ಲಿ ಲೋಡ್ ಮಾಡ್ತಿರ್ತಾರೆ ಗಾಡಿ. ನಾವೇನು ಹೊರಗೆ ಮಾಡೋ ಕೆಲಸನೇ ಇರ್ತಿದ್ರ. ಈ ಬಾಕಿನ ಟ್ಯಾಕ್ಟರ್ಸ್ ಒಳಗೆ ಏನಿದ್ರಿ, ಒಂದು ಗಾಡಿ ತಿರುಗಿರ್ಬೇಕಂದ್ರೆ ರೌದಿ ತುಂಬಿರ್ತಾರೆ, ನೀರು ಬಂದಿರ್ತೈತಿ, ಆ ಗಾಡಿ ಸ್ವಲ್ಪ ಹೆಚ್ಚು ತಿರುಗಿ ಹಾಕೋದು ಗಾಡಿ ಇರ್ತವೆ. ಇವತ್ತೊಂದು ಗಾಡಿ ಸೇಲ್ ಆಗ್ಯಾವ ನೋಡ್ರಿ ಜಮಖಂಡ್ಯಾಗ. ಹೀಗಾಗಿ ಗಾಡಿ ಭಾಳ ಚಲೋ ಅವ್ರ ಮಾತಿನ ಬೆಲೆಗೆ ಅವ್ರು ಮಾತಾಡೋದು ಸ್ವಭಾವಕ್ಕೆ ನಾವು ಗಾಡಿ ತೊಗೊಂಬಂದ್ವಿ ಜಮಖಂಡಿಗೆ. ಮತ್ತೆ ಗಾಡಿ ಅವರು ಅಲ್ಲೇ ಇದ್ದು ನಮ್ಗೆ ಹೋಗಾಕ ಬರಕ್ಕೆ ತೊಂದರೆ ಆಗ್ತದ್ರಿ. ಇದು ಒಂದು 50 ಗಾಡಿ ಆಗ್ಯಾವ ತಾಲೂಕಿನಾಗ. ಇವತ್ತು ಸ್ವಲ್ಪ ಜಮಖಂಡಿ ಶೋರೂಮ್ ಹಾಕಿದ್ರಂದ್ರೆ ಏಕ ನಂಬರ್ ಕೆಲಸ ಆಕತಿ, ಸರ್ವಿಸು ಆಕತಿ. ಗಾಡಿ ನೀವು ಏನು 5 ಶೋರೂಮ್ ತೆಗೀರಿ, ಅದಕ್ಕಿಂತ ಹೆಚ್ಚಿನ ಜಮಖಂಡಿ